ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಯದಿಯೋದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಡೇಟ್ ಯಾವಾಗ, ಯಾಕಂದರೆ ಫಸ್ಟ್ ರೌಂಡ್ ಮುಗೀತು, ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ನಮಗೆ ಎಡಿಟ್ ಮಾಡೋಕ್ಕೆ. ಆಮೇಲೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ, ಕಮೆಂಟ್ಸ್ಗಳು ಹಾಕಿದ್ರು, ಮತ್ತು ಹಾಗೆ ವಾಟ್ಸಪ್ಪಲ್ಲಿ ತುಂಬಾ ಮೆಸೇಜ್ ಹಾಕಿದ್ರು. ಇಂಥ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ಅವ್ರದ್ದೆಲ್ಲ ಒಂದು ಕಮೆಂಟ್ಸ್ಗಳು ಮತ್ತು ಮೆಸೇಜ್ಗಳು ನೋಡಿದಾಗ ನಾನು ಇದಕ್ಕೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ನೋಡಿ, ನಿಮ್ಮ ಒಂದು ಸೆಕೆಂಡ್ ರೌಂಡ್ ಎಡಿಟ್ ಮಾಡೋಕ್ಕೆ ಆಪ್ಷನ್ ಯಾವಾಗ ಬಿಡ್ತಾರೆ ಅಂತಂದರೆ, ಯಾವಾಗಲೂ ನಾನು ಮೊದಲು ಹೇಳಿದೆ, ನಿಮ್ಮದು MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಟ್ಟ ಮೇಲೆ ನಮ್ಮದಲ್ಲಿ KEದಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋಂಥ MBBS ಸ್ಟೂಡೆಂಟ್ಸ್ಗೆ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಬಿಡಬೇಕಾಗುತ್ತೆ. ಅಂದರೆ ನಿಮ್ಗೆ ಆಲ್ರೆಡಿ ನಿನ್ನೆ ನಾನು ಅಪ್ಡೇಟ್ ಮಾಡಿದ್ದೆ, MCC ಕೌನ್ಸಿಲಿಂಗು ನಿಮಗೆ 11ನೇ ತಾರೀಕುವರೆಗೂ ಡೇಟ್ ಅಂತ ಇದೆ, ಅಲ್ಲಿವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಬಿಡಲ್ಲ. ಅಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಬಿಟ್ಟು ಅಲ್ಲಿ ಅವ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಇಲ್ಲಿ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಓಕೆ, ಅಂದರೆ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಈಗ ಡೇಟ್ ಯಾವಾಗ ಅಂತ ಕೇಳ್ಬೋದು. ಅಂದರೆ ಮೇ ಬಿ ನಿಮ್ಮ ಈ ಮಂತಲ್ಲಿ 25ಗೆ ನಿಮ್ಮದು ಸೆಕೆಂಡ್ ರೌಂಡ್ ಆಪ್ಷನ್ ಬಿಡೋ ಚಾನ್ಸಸ್ಸು ತುಂಬಾ ಇದೆ. ಓಕೆನಾ, ನಿಮಗೆ ಆಗಸ್ಟ್ 25ಗೆ ಬಿಡೋವಂಥ ತುಂಬ ಚಾನ್ಸಸ್ ಆದರೆ ಇದೆ. ಆಮೇಲೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿದೆ, ಇಂಥ ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಸಿಗುತ್ತಾ ಸಿಗಲ್ವ ಅಂತ ಕೇಳ್ತಿದ್ರಿ. ನೋಡಿ, ಒಂದಿಷ್ಟು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರಾಗೆ ಅವ್ರದ್ದು 2 ಲ್ಯಾಕ್ ರ್ಯಾಂಕ್ ಇದೆ, 1.5 ಲ್ಯಾಕ್ ರ್ಯಾಂಕ್ ಇದೆ. ಆದರೂ ಜಸ್ಟ್ ಕಾಲೇಜಸ್ ಆ್ಯಡ್ ಮಾಡಿದ್ದು 10, 20, 30 ಕಾಲೇಜಸ್ ಆದರೆ ಆ್ಯಡ್ ಮಾಡಿದ್ದಾರೆ. ಈಗ ಅವ್ರು ಏನು ಮಾಡಬೇಕು? ಆಮೇಲೆ ನಾನು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದೀನಿ, ಬಟ್ ಕರೆಕ್ಟ್ ಪ್ರಯಾರಿಟಿ ಇಲ್ಲ, ನಾನು ಚಾಯ್ಸ್ 2 ಚಾಯ್ಸ್ 3 ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಕಾಲೇಜಸ್ಸಲ್ಲಿ ನಿಮ್ಮ ಕಾಲೇಜಸ್ನ ಓಲ್ಡ್ ಇಟ್ಕೊಂಡು ಚಾಯ್ಸ್ 2 ತೊಗೊಂಡು ನೆಕ್ಸ್ಟ್ ರೌಂಡ್ ಆದರೆ ವೆಲ್ ಆ್ಯಂಡ್ ಗುಡ್. ನೀವು ಆರಾಮಾಗಿ ಒಂದು ಕಾಲೇಜಸ್ ಆದರೆ ನಿಮ್ಮ ಕೈಯಲ್ಲಿ ಓಲ್ಡಲ್ಲಿರುತ್ತೆ, ನೆಕ್ಸ್ಟ್ ರೌಂಡಲ್ಲಾದರೆ ಒಂದು ಸೀಟ್ ಸಿಗುತ್ತೆ. ನೀವು ಚಾಯ್ಸ್ 3 ತೊಗೊಂಡ್ರಿ ಅಂದರೆ ನಿಮ್ಮ ಕರೆಕ್ಟ್ ಪ್ರಯಾರಿಟಿ ಆರ್ಡರ್ ಹಾಕೊಳ್ಳಿ, ನಿಮಗೂ ಸೀಟ್ ಸಿಗುತ್ತೆ. ಯಾವುದು ಕರೆಕ್ಟ್ ಪ್ರಯಾರಿಟಿ ಆರ್ಡರ್ ಹಾಕ್ಕೊಂಡು ನಿಮ್ಗೆ ಒಟ್ಟಿನಲ್ಲಿ ಒಂದು ಕಾಲೇಜ್ ಸಿಗೋ ಥರ ಆದರೆ ಹಾಕೋಬೇಕು, ಯಾರು ಚಾಯ್ಸ್ 2 ಚಾಯ್ಸ್ 3 ತೊಗೊಂಡವರು. ಈಗ ನಮಗೆ ಸೀಟೇ ನಾಟ್ ಅಲಾಟೆಡು. ಈಗ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದೀನಿ, ಅಲ್ಲಿ ನಾನು ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದಾ ನೆಕ್ಸ್ಟ್ ರೌಂಡ್ಗೆ ಅಂತ ಕೇಳ್ತಿದ್ದಾರೆ. ನೋಡಿ, ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ ಅಂತ. ಬಟ್ ಸ್ಟಿಲ್ ಆದರೂ ನೀವು ಏನು ಮಾಡಿದ್ರಿ ಅಂತ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಜಸ್ಟ್ 10, 20 ಕಾಲೇಜಸ್ ಆದರೆ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ನಾವೇನು ಮಾಡಬೇಕು, ಕಾಲೇಜಸ್ ಆ್ಯಡ್ ಮಾಡಬೇಕಂತಂದರೆ ಆಗುತ್ತಾ ಅಂತ ಕೇಳಿದ್ರೆ, ಈಗ ಯಾವುದೇ ಕಾರಣಕ್ಕೂ KEದಲ್ಲಿ ನೋಟಿಫಿಕೇಶನ್ ಬಂದಿಲ್ಲ, ಕಾಲೇಜಸ್ ಆ್ಯಡ್ ಮಾಡೋಕ್ಕಂತರೂ ಕೊಡಲ್ಲ. ನಿಮ್ಮದು ರ್ಯಾಂಕು ಎಷ್ಟೇ ಚೆನ್ನಾಗಿದ್ರು, ನಾನು ಫಸ್ಟ್ ರೌಂಡಲ್ಲಿ ಹೇಳಿದ್ದೆ ಎಷ್ಟು ಕಾಲೇಜಸ್ ಆಗುತ್ತೆ ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿ ಅಂತಂದು. ಇವಾಗ ನಾವೇನು ಮಾಡಬೇಕು ಅಂತ ಕೇಳ್ತೀರಾ. ನೋಡಿ, ನೀವು ಈಗ 3rd ರೌಂಡ್ವರೆಗೂ ವೇಟ್ ಮಾಡಿ. ಅಲ್ಲಿವರೆಗೂ ಸೀಟ್ ಸಿಕ್ಕಿಲ್ಲ ಅಂದರೆ, ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು 3rd ರೌಂಡ್ವರೆಗೂ ವೇಟ್ ಮಾಡಬೇಕು. ಅಲ್ಲಿ ಯಾವುದಾದ್ರು ಸೀಟ್ ಸಿಕ್ಕಿದ್ರೆ ಓಕೆ, ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗಬೇಕಾಗುತ್ತೆ. ಈಗ ನಮ್ಮ ಕಡೆಯಿಂದ ಇಲ್ಲಿ ಒಂದು ಚಾನಲ್ ಒಂದು ಅಪ್ಡೇಟ್ ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವೇನಾದರೂ BSc ನರ್ಸಿಂಗ್ ಮಾಡೋಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ, ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ಗಲ್ಲ, BSc ನರ್ಸಿಂಗ್ ಮಾಡೋಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ನಮ್ಮ ಕಡೆಯಿಂದ ಯಾರು ನಮ್ಮ ಕಡೆಯಿಂದ ಹೋಗ್ತಾರೋ ಅವ್ರಿಗೆ ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಆದರೆ ಸಿಗ್ತಾಯಿದೆ. ನೀವು ಬೇಕಾದರೆ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ನಿಮಗೆ ಅಲ್ಲಿ ಗಣಿ ಅಂತ ಒಂದು ನಂಬರ್ ಸಿಗುತ್ತೆ. ಎಕ್ಸಾಂಪಲ್ ನಿಮಗೆ ನಂಬರ್ ಹೇಳಿದ್ರೆ ಈ ವಿಡಿಯೋ ಡಿಲೀಟ್ ಆಗುತ್ತೆ, ನಂಬರ್ ಕೇಳಲ್ಲ, DM ಮಾಡಿ. ನಿಮ್ಗೆ ಅಡ್ಮಿನಲ್ಲಿ ಎರಡು ನಂಬರ್ಗೆ ಯಾವುದಕ್ಕಾದರೂ ನೀವು BSc ನರ್ಸಿಂಗ್ ಡೈರೆಕ್ಟ್ ಅಡ್ಮಿಷನ್ ಅಂತ ನೀವು DM ಮಾಡಿ. ಖಂಡಿತ ನಿಮಗೆ ನಾವು ನಮ್ಮ ಕಡೆಯಿಂದ ನಿಮಗೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈಗ ಡೈರೆಕ್ಟ್ ಅಡ್ಮಿಷನ್ಸ್ ಆದರೆ ಅವೈಲಬಲ್ ಇದೆ. ನೆಕ್ಸ್ಟ್ ಯಾವುದೇ ಒಂದು ಕಾಲೇಜಸ್ಗೆ ಅಂದರೆ ಏನಾದರೂ ಹೊಸ ಇಂಜಿನಿಯರಿಂಗ್ ಕಾಲೇಜಸ್ ಈ ಥರ ಬಂದರೆ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀವಿ, ವಿಡಿಯೋ ಮಾಡೋದು. ಈಗ ಡೈರೆಕ್ಟ್ ಅಡ್ಮಿಷನ್ಸು ಫೀಸು ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ. ಅಲ್ಲಿ ಏನು KCT ಫೀಸ್ ಇದೆಯೋ ಅಷ್ಟೇ ಫೀಸ್ ಆದರೆ ಇರುತ್ತೆ, ಎಕ್ಸ್ಟ್ರಾ ಏನು ಅಮೌಂಟ್ ಇರೋಲ್ಲ. ಆಮೇಲೆ ನಾನು ಹೇಳಿದ್ದೆ, ನೀವು 3rd ರೌಂಡ್ವರೆಗೂ ಹೋಗಿ ಅಂತ. ಸೀಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ತೊಗೊಳ್ಳಿ. ನೀವೇನಾದರೂ ಈಗ ನನ್ನದು ಒಳ್ಳೆ ರ್ಯಾಂಕ್ ಇತ್ತು, ಬಟ್ ನಾನು ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂದರೆ ಅದು ಕಂಪ್ಲೀಟ್ಲಿ ನಿಮ್ಮದೇ ಮಿಸ್ಟೇಕ್ ಆಗಿರುತ್ತೆ, KEದ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿರಲ್ಲ. ನಾನು ಅದಕ್ಕೆ ತುಂಬ ಸರಿ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗಿಂದ ನಿಮ್ಮದು ರ್ಯಾಂಕ್ ಎಷ್ಟೇ ಇರಲಿ, ಜಾಸ್ತಿ ಕಾಲೇಜಸ್ ಆದರೆ ಆ್ಯಡ್ ಮಾಡಿ ಅಂತ. ಆದರೂ ಒಂದಿಷ್ಟು ವಿದ್ಯಾರ್ಥಿಗಳು ಕಾಲೇಜಸ್ ಆ್ಯಡ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಕೇಳಿದಾಗ ಒಂದಿಷ್ಟು ಕಾಲೇಜಸ್ಗಳು ಹೇಳೋದು ಡೈರೆಕ್ಟ್ ಅಡ್ಮಿಷನ್ಸ್ ನಮ್ಮ ಕಾಲೇಜಲ್ಲಿದೆ, ಸೇಮ್ KCT ಫೀಸೇ, ಮತ್ತು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಫೀಸ್ ಅಂತ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು KCT ಫೀಸ್ಗಿಂತ ಒಂದಿಷ್ಟು ಕಾಲೇಜಲ್ಲಿ ತುಂಬ ಕಡಿಮೆ ಫೀಸ್ಗೆ ಕೇಳ್ತಾ ಇದ್ದಾರೆ. ಮತ್ತು ವಿತ್ ಹಾಸ್ಪಿಟ್ಲ್ ಅದೆಲ್ಲ ಫೆಸಿಲಿಟಿ ಇದೆ. ಬೇಕಾದ್ರೆ ನಾವು ನಿಮಗೆ DM ಮಾಡಿ, ಖಂಡಿತ ಒಂದು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಥರ ಈಗ ಒಂದು ಅವಕಾಶ ಸಿಕ್ಕಿದೆ. ಬೇರೆ ಒಂದು ಕೋರ್ಸ್ ಸಿಕ್ಕಿದ ತಕ್ಷಣ ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಮುಂಬರುವಂಥ ದಿನಗಳಲ್ಲಿ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಬೇಕಾಗಿದೆ. ಬರೀ SSP ಸ್ಕಾಲರ್ಶಿಪ್ ಒಂದೇ ಅಲ್ಲ, ಬೇರೆ ಸ್ಕಾಲರ್ಶಿಪ್ ಎಲ್ಲ ಬರ್ತಾಯಿದೆ, ಮತ್ತು ಹಾಸ್ಟೆಲ್ದು ಮತ್ತು ಪ್ರತಿಯೊಂದು ವೀಡಿಯೋನ ಮಾಡಿ ತಿಳಿಸ್ತಾ ಇರ್ತೀವಿ. ಈಗ ಕೌನ್ಸಿಲಿಂಗಲ್ಲಿ ನಿಮ್ಮದು ಈಗ ಯಾರು ಫಸ್ಟ್ ರೌಂಡ್ ಅಡ್ಮಿಷನ್ ಆಗಿ 1 ವೀಕಲ್ಲೇ ನಿಮ್ಮ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಆದರೆ ಖಂಡಿತ ಕೊಡ್ತೀನಿ. ಅಲ್ಲವರೆಗೂ ನಮ್ಮ ಚಾನಲ್ನ ಹಾಗೆ ವಾಚ್ ಮಾಡ್ತಾರೆ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಖಂಡಿತ ಈ ಚಾನಲ್ ಮುಂದೆ ಯೂಸ್ ಆಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ವಂದೇ ಮಾತರಂ.